ಜಕುಮಾರ ಇನ್ನು ನೋಡಿ ಸುಮಾರು ದಿನಗಳು ಆಗೋದ್ವಾ ಅಲ್ಲ ದಿನಗಳೇನು ಬಂತು ವರ್ಷಗಳೇ ಆದವು ಬಿಡು ಏನಪ್ಪ ಸಮಾಚಾರ ಎಲ್ಲ ಚೆನ್ನಾಗಿದೆಯಾ ಓ ಸೂಪರ್ ಆಗಿದೇನಪ್ಪ ಆಮೇಲೆ ಗೌತಮಿ ಅನ್ನೋ ಹುಡುಗಿ ಜೊತೆ ನಂದು ಎಂಗೇಜ್ಮೆಂಟ್ ಆಯ್ತು ಕಣ ಮದುವೆನೂ ಆಗಿ ಒಂದು 4 ಮಕ್ಕಳನ್ನ ಮಾಡ್ಕೊಂಡು ತದನಂತರ ನನ್ನ ಹತ್ರ ಬರ್ಬೇಕಿತ್ತು ನಿನ್ನ ಪಾಲಿಗೆ ಸ್ನೇಹಿತರು ಅಂತ ನಾವೇ ಸತ್ತೋಗಿದ್ದೀವೇನಾ ಕೋಪ ಮಾಡ್ಕೋಬೇಡ್ಬೋ ಏನೋ ಅರ್ಜೆಂಟ್ ಅಲ್ಲಿ ಆಗೋಯ್ತು ಏನ್ ಮಾಡೋದು ನಮಸ್ಕಾರ ಜಯಕುಮಾರ್ ಅವರೇ ಮೈಸೂರು ಬಿಟ್ಟಲ್ ಮೂರ್ತಿ MA ಈ ಮನೆಯ ದಂಡಪಿಂಡ ನಂಬರ್ 1 ಕಣ ಇವನು ಬಾಬಾ ಬಂದವ್ರ ಮುಂದೆ ಮನೆಯಲ್ಲಿ ಮಾನ ಮರ್ಯಾದೆ ತೆಗಿ ಸರಿನಾ ಆಯ್ತು ಬಿಡಪ್ಪ ಬೋರಲ್ಲಿ ಬಂದಿದ್ರ ಎಂಜಲ್ ಊಟ ಇದಾವೆ ಇವ್ನು ಸ್ವಲ್ಪ ತೊಳೆದಿಡಿ ಮಸಾಲೆ ದೋಸೆ 200 ರೂಪಾಯಿ ಕೊಡ್ತೀರಾ ಮಕ್ಕ ಎರಡು ಬಿಡ್ತೀವಿ ಹಂಗಂದ್ರೆ ನೀವು ಕುಡಿದ್ರ ಊಟ ನೀವೇ ತೊಳಿರಿ ಹೋಗ ಸುಮ್ಮನೆ ಅವ ಹಂಗೆ ಸ್ವಲ್ಪ ಈಗ ಮದುವೆನ ಯಾವಾಗ ಇಟ್ಕೊಂಡಿದ್ಯಾ ಅಯ್ಯೋ ಮದ್ವೆ ಏನ್ ಬಂತು ಈಗ ಎಂಗೇಜ್ಮೆಂಟ್ ಆಗೋದೇನೋ ಆಗ್ಬಿಟ್ನಾ ಈಗ ನನ್ಗೆಲ್ಲೋ ನಾನು ಎಡುವುದೇ ಅಂತ ಅನ್ಸ್ತಾ ಇದೆ ಕಣ ಏನು ಏನ್ ಹೇಳ್ತಾ ಇದೀಯ ನೀನು ಗೌತಮಿ ನಡವಳಿಕೆ ಸರಿ ಇಲ್ಲ ಎಂಗೇಜ್ಮೆಂಟ್ ಆದ್ಮೇಲೆ ಹುಡುಗಿ ನಡೆದ ಸರಿ ಇಲ್ಲ ಅಂದ್ರೆ ಹೆಣ್ಣಿನ ಮನೆ ಸುಮ್ಮನೆ ಬಿಡ್ತಾರೇನೋ ನಡೆಯ ನಿನ್ನ 2 ಕಾಲುಗಳನ್ನ ಮುರಿದು ಬಿಡ್ತಾರೆ ಬಿಟ್ಟಾಕೋ ತಲೆನಲ್ಲಿ ಇಂಥ ಯೋಚನೆ ಬಿಟ್ಟಾಕೋ ಅದು ಅಲ್ಲದೆ ಈ ಕಾಲಘಟ್ಟ ಸಿಕ್ಕಾಪಟ್ಟೆ ಬದಲಾಗ್ಬಿಟ್ಟಿದೆ ಕಣ ಈ ಹುಡುಗಿ ಇರ್ತಾರಲ್ಲ ಮದುವೆಗಿಂತ ಮುಂಚೆ ಹೆಂಗಿರ್ತಾರೆ ಅನ್ನೋದು ಲೆಕ್ಕಕ್ಕೆ ಬರಲ್ಲ ಕಣ ಮದುವೆ ಆದ್ಮೇಲೆ ಅವರಿಬ್ರು ಹೆಂಗಿರ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಬ್ಬ ಪಾಂಡುರಂಗ ನೀನ್ ಹೇಳೋದು ಥಿಯರಿಗೆ ಸರಿ ಕಣ ಪ್ರಾಕ್ಟಿಕಲ್ ವರ್ಕೌಟ್ ಆಗಲ್ಲ ಅದು ಏನೋ ತಲೆದಲ್ಲಿ ಸಿಕ್ಕಾಪಟ್ಟೆ ಉಳೆ ಬಿಟ್ಕೊಂತಾನೆ ಬಾಬಿ ಫೋಟೋ ಇದ್ರೆ ಒಂದು ಸಲ ತೋರ್ಸ ನಾನು ಮುಖಲಕ್ಷಣ ನೋಡಿ ಎಲ್ಲ ಹೇಳ್ಬಿಟ್ಟು ಅದಕ್ಕೇನಪ್ಪ ಇಲ್ಲೇ ಇದೆ ಫೋನಲ್ಲೇ ಲಕ್ಷ್ಮಿ 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 ಸಾಕ್ಷಾತ್ ಲಕ್ಷ್ಮಿ ನಿನ್ಗೆ ಏನಾದ್ರೂ ಬುದ್ಧಿ ಇದೆಯೇನೋ ಇಂಥವ್ರ ಮೇಲೆ ಯಾರನ್ನ ಅನುಮಾನ ಪಡ್ತಾರೇನೋ ನೀನೇ ಏನೋ ತಪ್ಪು ತಿಳ್ಕೊಂಡು ಅಯ್ಯೋ ನಿನ್ನಾಲು ಅದೇನೋ ಗಾದೆ ಹೇಳ್ತಾರಲ್ಲ ಆಳ್ ನೋಡಿದ್ರೆ ಅಲಂಕಾರ ಬಾಳ್ ನೋಡಿದ್ರೆ ಬಾಯ್ ಬಡ್ಕೊಂತ ಹಂಗೆ ರೂಪ ಇದ್ರೇನೋ ಬಂತು ಗುಣ ಗುಣ ಮುಖ್ಯ ಅವಳ ಗುಣ ನೋಡು ಅವಳ ಗುಣ ಎಂಥದ್ದು ಅಂತ ನೀನ್ ತಿಳ್ಕೋಬೇಕು ಅಂದ್ರೆ ನಾಳೆ ಪಾರ್ಕ್ ಬಾ ಅವಳಿಗೂ ಬರಕ್ ಹೇಳ್ತೀನಿ ಸುಮ್ಮನೆ ಅವಳಿಗೆ ಲೈ ನೋಡಿ ಅವನಂಗೆ ಆಕ್ಟಿಂಗ್ ಮಾಡು ಮುಂದೆ ಏನಾಗತ್ತೆ ಅಂತ ನಿನಗೆ ಗೊತ್ತಾ ಅಯ್ಯೋ ಸುಮ್ಮನೆ ಹಲೋ ಹಲೋ ಗೌತಮಿ ಎಲ್ಲಿದೆಯೇ ನೀನ್ ಹೇಳಿದ ಜಾಗದಲ್ಲೇ ಬಂದ್ ಕಾಯ್ತಾ ಇದ್ದೀನಿ ಯಾಕೆ ಜೈ ಇನ್ನೂ ಬಂದಿಲ್ಲ ನೀನು ಬರ್ತಾ ಇದ್ದೀನಿ ಒಂದುವೆ ನೋಡು ನೀನು ಆ ಕಡೆ ಈ ಕಡೆ ಎಲ್ಲೂ ನೋಡ್ಬೇಡ ಹಾಗೇ ನಿಂತ್ಕೊಂಡಿರು ನಾನು ನಿನಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಓಕೆ ಒಟ್ನಲ್ಲಿ ನನ್ನ ಸತಾಯಿಸೋದ್ರಲ್ಲೇ ನಿನ್ ಖುಷಿ ಸಿಗುತ್ತೆ ಸರಿ ಬೇಗ ಬಾ ಜಯಕುಮಾರ ಎಲ್ಲ ನಿಮ್ಮ ಹುಡುಗಿ ಅಲ್ಲೇ ನಿಂತಿದ್ರು ನೋಡು ಮೊಬೈಲಲ್ಲಿ ಕಾಣಿಸೋದಕ್ಕಿಂತ ಬೈಲಲ್ಲೇ ಸಖತ್ತಾಗಿ ಕಾಣಿಸ್ತಾಳಲ್ಲ ಇವಳು ಈಗ ನೀನು ಅವಳ ಹತ್ರ ಹೋಗಿ ಹಿಂದೆಯಿಂದ ಅವಳ ಭುಜದ ಮೇಲೆ ಕೈ ಇಟ್ಟು ಈ ರೋಸ್ ಕೊಡು ಮುಂದೇನಾಗುತ್ತೆ ಅಂತ ನಿನಗೆ ಗೊತ್ತಾಗತ್ತೆ ಏಯ್ ನೀನ್ ಇಷ್ಟೆಲ್ಲ ಕಾಟ ಕೊಡ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ವಾವ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ವೆರಿ ಮಚ್ ನಿನಗೆ ಇಷ್ಟ ಆಯ್ತಾ ಯಾರು ನೀನು ಅಮ್ಮ ಅಲ್ಲ ಅದು ನಾನು ಮಾತಾಡ್ಬೇಡ ಎಷ್ಟೋ ಧೈರ್ಯ ನಿಂಗೆ ನನ್ ಭುಜದ ಮೇಲೆ ಕೈ ಹಾಕಿ ನನ್ಗೆ ರೋಸ್ ಕೊಡ್ತೀಯಾ ಲೇ ಜಯಕುಮಾರ ನಿನಗೇನೋ ಬಂದಿದೆ ದೊಡ್ಡರಾಗ ನೋಡೋ ಎಷ್ಟು ಒಳ್ಳೆ ಹುಡುಗಿ ನೋಡೋ ನಾನು ಒಂದು ಗುಲಾಬಿ ಹೂ ಕೊಟ್ಟಿದ್ದಕ್ಕೆ ನಾಯಿಡಿ ಪೀಡಿ ಹೊಡೆದಾಕ್ಬಿಟ್ಲಲ್ಲ ಅಂತ ಬಂಗಾರದ ಹುಡುಗಿ ಬಗ್ಗೆ ಅನುಮಾನ ಪಡ್ತೀಯಲ್ಲ ಆಕ್ಚುಲಿ ಯಾಕೆ ಸುಮ್ಮನೆ ಇರಲ್ಲ ನೀನ್ ಏನನ್ನ ಹೇಳ್ಬೇಡ ಇನ್ನೊಂದು ಮಾತಾಡ್ದೆ ಅಂದ್ರೆ ಆ ಹುಡುಗಿ ನನಗೆ ಕೊಟ್ಟರೆ ಏಟನ್ನೆಲ್ಲ ನಾನು ನಿನಗೆ ಕೊಟ್ಬಿಡ್ತೀನಿ ಸಾರಿ ತಪ್ಪಾಯ್ತು ಅದು ನೋಡು ನೀನ್ ನನ್ನ ಫ್ರೆಂಡು ಅಂತ ಪಾಪ ಅವಳು ಗೊತ್ತಿಲ್ಲ ಒಂದು ಕೆಲಸ ಮಾಡು ನೀನ್ ನಾಳೆ ಬಾ ನಾನು ಅವಳಿಗೆ ಪರಿಚಯ ಮಾಡಿಸಿ ರಾಜಿ ಮಾಡಿಸ್ತೀನಿ ಆಮೇಲೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ ಅಲ್ಲ ಎಕ್ಸ್ಕ್ಯೂಸ್ ಪ್ಲೀಸ್ ಇಷ್ಟೊಂದು ಖುಷಿಯಿಂದ ಎಲ್ಲಿಗೆ ಹೊರಟ್ರ ನೀವು ನಮಗೆ ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಹಾಕಿರ್ಬೋದು ಆದ್ರೆ ಜಗತ್ತಿನಲ್ಲಿರುವ ಹುಡುಗಿಯರು ನಮಗೆ ವೆಲ್ಕಮ್ ಮಾಡೋದಕ್ಕೆ ಅಂತ ವೆಲ್ಕಮ್ ಬೋರ್ಡ್ ಹಿಡ್ಕೊಂಡು ಕಾಯ್ತಾ ಇದ್ದಾರೆ ನಾವು ಅವರನ್ನ ಹುಡುಕಿಕೊಂಡು ಹೊರಟಿದ್ದೇವೆ ನಿಮ್ ವೈಫ್ ಒಂದನ್ನ ಈ ರೀತಿ ಟಾಕ್ ಮಾಡಕ್ಕೆ ನಿಮ್ಗೆ ಶೇಮ್ ಆಗಲ್ವಾ ನಮ್ಮ ಬದುಕಿನ ಉದ್ದಕ್ಕೂ ತಾವು ಯಾವತ್ತೂ ನನಗೆ ವೈಫ್ ಆಗಿ ಕಾಣಿಸ್ಲೇ ಇಲ್ಲ ಕಣ್ರಿ ಹುಚ್ಚ ವೈಫ್ ಆಗ್ಬಿಟ್ರಿ ನೀವು ಇದ್ರಲ್ಲ ನೀವು ಒಂಥರ ಈ ಗಾಜಿನ ಬರ್ಡಿನಲ್ಲಿ ಇಟ್ಟಿರ್ತಕ್ಕಂಥ ಸೋಂಪಪ್ಪಡಿ ಇದ್ದಂಗೆ ದೂರದಿಂದ ಕಣ್ತುಂಬ ನೋಡ್ಬೋದೇ ಹೊರತು ಅದನ್ನ ಬಾಯಿಗೆ ಹಾಕಕ್ ಬರಕಿಲ್ಲ ನಿನ್ ಕೇಳಿದ್ದೆಲ್ಲ ತಗೋ ಕಷ್ಟಪಟ್ಟು ಪಕ್ಕದ ಮನೆ ಕಾಂಪೌಂಡ್ ಹಾರಿ ಕಟ್ಕೊಂಡ್ ಬಂದಿದ್ದೀನಿ ಈ ನಿನ್ನ ಅಣ್ಣನ ಮನಸ್ಸನ್ನ ಅದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಯೇ ನನ್ನ ದೇವರು ಕೊಟ್ಟ ತಂಗಿ ಲೇ ಪಲ್ಲು ನಿನ್ಗೇನಾದ್ರು ಕಾಮನ್ ಸೆನ್ಸ್ ಅನ್ನೋದು ಇದೆಯೇನೆ ನಿಮ್ಮ ಅಣ್ಣ ಮಾಡ್ತಿರೋ ಕೆಲ್ಸಕ್ಕೆ ಕುಮ್ಮ ಕೊಡ್ತಾ ಇದೆಯಲ್ಲ ಅಯ್ಯ ಹೋಗ್ಲಿ ಬಿಡಮ್ಮ ಪ್ರೀತಿಯಿಂದ ಮಾತಾಡಕ್ಕೆ ಮನೇಲಿ ಚಂಪನೂ ಇಲ್ಲ ಈ ನನ್ನ ಮಗನಿಗೆ ಹೊತ್ತು ಕೊಡಬೇಕೋ ಬೇಡವಾ ಬರೀ ತಾಯಿ ಮಗ
ಮಗ ಅನ್ಕೊಂಡಿದ್ದೆ ಇಡೀ ಖಾನ್ದಾನೆ ತಕ್ಕಡಿ ಹಾಕಿ ತೂಗ್ಬೋದು. ಅವ ಇಷ್ಟೆಲ್ಲ ಅನ್ನಿಸ್ಕೊಂಡ ಮೇಲೆ ಆಚೆ ಹೋಗ್ತಿದಾರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆನದಾಗಲ್ವೇ? ಅಳಿ ಅಂದ್ರೆ ತಮ್ಗೆ ವಿಷಯ ಗೊತ್ತಿಲ್ಲ ಕಣಪ್ಪ. ನಾವೀಗ ಹೊರಟಿರೋದು ಒಂದು ಹೆಣ್ಣಿನ ಬಾಳನ್ನು ಸರಿಪಡಿಸಬೇಕು ಅಂತ. ಹಾಗಾಗಿ ಯಾರು ಏನೇ ತಡೆದ್ರು ಕೂಡ ನಾವು ಹೋಗೇ ಹೋಗ್ತೀವಿ. ಏನಮ್ಮ ಇದು? ಈಗ ಹೋಗಿ. ಒಂದು ಹೂವನ್ನ ಹಾಳು ಮಾಡಿ ಬಿಸಾಕಿದ್ರೆ ಏನಾಯ್ತ್ರಿ? ಆ ಗಾರ್ಡನ್ ಅಲ್ಲಿ ಸಾವಿರಾರು ಹೂಗಳು ಅರಳಿಕೊಂಡು ನಿಂತಿದ್ದಾವೆ, ಅವನ್ನ ಕಿತ್ಕೊಂಡೋಗಿ ಕೊಡ್ತೀವಿ. ಸಾರಿ ಗೌತಮಿ, ನೆನ್ನೆ ಅದೇನೋ ಒಂದು ಅಚಾತುರ್ಯ ನಡೆಸೋಯ್ತು. ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀಯ, ಲೇಟಾಗಿ ಬರ್ತೀಯ. ಅಷ್ಟ್ರಲ್ಲಿ ಯಾವನೋ ಒಬ್ಬ ಬರ್ತಾನೆ, ನನ್ನ ಒಬ್ಬಳೆ ನಿಂತಿರೋದ್ ನೋಡ್ತಾನೆ, ರೇಗಿಸ್ತಾನೆ, ರೋಸ್ ಕೊಡಕ್ ಬರ್ತಾನೆ. ನಾನು ಅದನ್ನೇ ಹೇಳಕ್ ಬಂದಿದ್ದು. ನೆನ್ನೆ ನಿನ್ಗೆ ರೋಸ್ ಕೊಡಕ್ ಬಂದಿದ್ನಲ್ಲ, ಅವ್ನು ಯಾರು ಅಂದ್ಕೊಂಡಿದ್ಯಾ? ನನ್ನ ಕ್ಲೋಸ್ ಫ್ರೆಂಡ್ ಪಾಂಡುರಂಗ ಗಂಡುಗಲಿ, ದೊಡ್ಡ ಪಾಳೆಗಾರ ಅವನು. ಪಾಳೆಗಾರ ಆದ್ರೆ ಕತ್ತಿ ಗುರಾಣಿ ಹಿಡ್ಕೋಬೇಕು, ಅವನ್ಯಾಕ್ ರೋಸ್ ಹಿಡ್ಕೋತಾನೆ? ಓ ಪುಕ್ಲಾನಾ? ಹಾಗೇನಿಲ್ಲ, ಅದು ನೋಡಪ್ಪ, ಇವಳು ನಾನು ಮದುವೆ ಆಗ್ತಿರೋ ಹುಡುಗಿ ಅಂತ ನಿನ್ ಫೋಟೋ ತೋರಿಸಿದ್ನ. ಅವನು ತಮಾಷೆಗೆ ಒಂದ್ಸರಿ ರೇಗಿಸ್ತೀನಿ ಕೊಡೋ ಅಂದ. ಅಷ್ಟಕ್ಕೆ ನೀನು ಅವನಿಗೆ ಕಪ್ಪಾಳಕ್ಕೆ ಹಾಗೆಲ್ಲ ಹೊಡೆದು ಕಳಿಸ್ಬಿಟ್ಟಿದ್ಯಾ ಪಾಪ. ಅಯ್ಯೋ, ನನ್ನಿಂದ ಒಂದು ದೊಡ್ಡ ಮಿಸ್ಟೇಕ್ ಆಗೋಯ್ತು. ನಾನು ಇವಾಗ ಅರ್ಜೆಂಟಾಗಿ ಅವನ ಹತ್ರ ಸಾರಿ ಕೇಳ್ಬೇಕಲ್ಲ. ಅದಕ್ಕೆ ಅವನಿಗೂ ಇಲ್ಲಿಗೆ ಬರಕ್ ಹೇಳಿದೀನಿ. ಅವ್ನು ಬಂದ ಕೂಡಲೇ ಸಾರಿ ಕೇಳು, ಆಮೇಲೆ ಅವನ ಜೊತೆ ಫ್ರೆಂಡ್ಲಿಯಾಗಿ ಮೂವ್ ಮಾಡು, ಚೆನ್ನಾಗಿ ಮಾತಾಡು. ಯಾಕೆಂದ್ರೆ ನಾಳೆ ನಮ್ಮಿಬ್ಬರು ಮದುವೆನ ಮುಂದೆ ನಿಂತು ನಡ್ಸ್ಕೊಡೋನು ಅವನೇನೆ. ಯಾಕೋ ನೀನು ಹೇಳಿ ಕೇಳಿ ಬಡವಳು, ನಿಂಗೆ ಹಿಂದೆ ಮುಂದಿಲ್ಲ, ಯಾರು ಇಲ್ಲ. ಅದಕ್ಕೆ ಅವನನ್ನೇ ಅಣ್ಣ ಅಂತ ತಿಳ್ಕೊಂಬಿಡು. ಹೇಗೆ? ಸರಿ ಆಯ್ತು. ವೆರಿ ಗುಡ್. ಹೆದರ್ಕೋಬೇಡು, ಅವಳು ನನ್ನ ಮದುವೆ ಹುಡುಗಿ. ನಿಮ್ಮ ಹುಡುಗಿ ಫೋಟೋದಲ್ಲಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸಾಫ್ಟು, ಎದುರುಗಡೆ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಹಾರ್ಡ್ ಕಣ. ಸಾರಿ ರೀ, ನೆನೆ ನೀವ್ ಯಾರು ಅಂತ ಗೊತ್ತಿಲ್ಲದೆ ನಾನು ನಿಮ್ಮ ಮೇಲೆ ಕೈ ಮಾಡ್ಬಿಟ್ಟೆ. ಅಲ್ಲ ರೀ, ನೀವು ಜೈ ಫ್ರೆಂಡು ಅಂತ ಹೇಳೋದಕ್ಕೆ ಏನ್ರಿ ಆಗಿತ್ತು? ಅಯ್ಯೋ, ನಾನು ಹೇಳೋದಕ್ಕೆ ನೀವು ಎಲ್ರಿ ಬಿಟ್ರಿ? ಹಂಗೆ ತೆಗೆದು ಕೆನೆ ಮೇಲೆ ಬಿಟ್ರಿ. ಮಾತಾಡ. ಹಲೋ, ಹಾ ಹೇಳಿ. ಏನೋ ಚೋಟ್ರಿ ಸಿಗ್ತಾ ಇಲ್ವಾ ರೀ? ಹೀಗೆ ಅಂದ್ಬಿಟ್ರೆ ನನ್ನ ಗೌತಮಿ ಏನಂತ ಹೇಳೋದು? ನೋಡೋ, ಇದೆಲ್ಲ ಆಗಲ್ಲ. ಯಾವ್ದಾದ್ರು ಸರಿ, ಒಂದು ಅನ್ನದ ಛತ್ತ ಆದ್ರೂ ಹುಡುಕ್ಬೇಕು ನೀವು. ಏನೋ? ಹಲೋ ಹಲೋ, ಒಂದು ನಿಮಿಷ, ಸಿಗ್ನಲ್ ಸರಿ ಸಿಗ್ತಾ ಇಲ್ಲ, ನಾನು ವಾಪಸ್ ಫೋನ್ ಮಾಡ್ತೀನಿ. ಪಂಡ್ರಗ, ನೀವು ಹಾಗೆ ಮಾತಾಡ್ತಾ ಮನೆ ಕಡೆ ಹೋಗಿರಿ. ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ಓಕೆ, ಗೊತ್ತಾಯ್ತಲ್ಲ? ಎಲ್ಲ ಗೊತ್ತಾಗುತ್ತೆ. ಹಲೋ, ಇವನು ಮೊದ್ಲಿಂದನೇ ಹಿಂಗೆ. ಬನ್ನಿ ಮಾತಾಡೋಣ. ಬನ್ನಿ. ಐ ಆಮ್ ವೆರಿ ಸಾರಿ ಪಾಂಡುರಂಗ ಅವರೇ, ನೀವು ನನ್ನ ಭಾವಿ ಹಸ್ಬೆಂಡ್ ಫ್ರೆಂಡ್ ಅಂತ ಗೊತ್ತಿಲ್ಲದೆ ನೆನ್ನೆ ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ. ಜಗತ್ತಲ್ಲೇ ಮಾತಾಡೋದಕ್ಕೆ 108 ವಿಷಯಗಳಿದಾವೆ. ನೀವು ಮತ್ತೆ ಒಂದೇ ವಿಷಯ ಸುತ್ತ ಯಾಕ್ರಿ ಗಿರಿಕೆ ಹೊಡಿತೀರಾ? ಬಿಟ್ಬಿಡಿ. ಹೌದು, ಜೈ ಹೇಳ್ತಾ ಇದ್ರು ನೀವು ಅವ್ರಿಗೆ ತುಂಬಾ ಸಹಾಯ ಮಾಡ್ತೀರಾ, ಆಮೇಲೆ ನಮ್ಮಿಬ್ರು ಮದ್ವೆನ ನೀವೇ ಮುಂದೆ ನಿಂತ್ಕೊಂಡು ಮಾಡ್ತೀರಾ ಅಂತ ಹೇಳ್ತಿದ್ರು. ಹಂಗೆ ಹೇಳ್ಬಿಟ್ಟವನ. ಈ ಮದುವೆ ಆಗೋ ಹುಡುಗಿ ಒಪ್ಪಿಟ್ರು ಅಂದ್ರೆ ಮುಂದೆ ನಿಲ್ಲಕ್ಕೆ ಯಾರಾದ್ರೆ ಏನಂತೆ? ನಿಲ್ಲಣ ಬಿಡಿ, ನಾನೇ ಮುಂದೆ ನಿಂತಿದ್ದು ಮಾಡ್ಕೊಡ್ತೀನಿ. ಏನಾಯ್ತು? ಎಡೂ ಬಿಟ್ಟೆ. ಅಯ್ಯೋ, ತಾವು ಮದುವೆ ಆಗೋ ಹುಡುಗಿ ಆಗಲ್ಲ ಎಡುವಕ್ಕೆ ಹೋಗ್ಬಾರ್ದು. ನೋವಾಗಿಲ್ಲ ತಾನೆ? ಏನೂ ಇಲ್ಲ, ನೀವು ತುಂಬಾ ತಮಾಷೆಗೆ ಮಾತಾಡ್ತೀರಪ್ಪ. ಅಯ್ಯಪ್ಪ. ಚಾಚಿ ಅವ್ರೆ ಹೇಳಿ, ನಾನೇ ಜಾಜಿ ಜಂಬಲ್ದಿನಿ. ನೀವ್ಯಾರು? ನನ್ನ ಹೆಸರು ಗೌತಮಿ ಅಂತ. ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು. ಓ, ಮನಿ ಬೇಕಿತ್ತಾ? ಚೇಚೆ, ಅದೆಲ್ಲ ಏನು ಬೇಡ. ನಾನು ಒಬ್ಬ ಹುಡುಗನ ತುಂಬಾ ಪ್ರೀತಿಸ್ತಿದ್ದೆ. ನಮ್ಮಿಬ್ರಿಗೂ ಮದ್ವೆ ನಿಶ್ಚಯ ಆಗಿತ್ತು, ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಆದ್ರೆ ಇದ್ದಕ್ಕಿದ್ದಾಗೆ ಅವನು ಇವಾಗ ಮದ್ವೆ ಬೇಡ ಅಂತ ಹೇಳ್ತಿದ್ದಾನೆ. ಈ ಪಡ್ಡೆ ಹುಡುಗರ ಸ್ಟೋರಿನೇ ಇಷ್ಟು. ಚೆನ್ನಾಗಿರೋ ಹುಡುಗಿರ್ನ ಮರಳು ಮಾಡಿ ಮೋಸ ಮಾಡ್ತಾರೆ. ಯಾಕೆ ಮ್ಯಾರೇಜ್ ಆಗಲ್ವಂತೆ? ಏನು ಅಂತಾನೆ ಗೊತ್ತಿಲ್ಲ. ಇಷ್ಟು ದಿನ ಚೆನ್ನಾಗೇ ಇದ್ದ, ಆದ್ರೆ ಈ ನಡುವೆ ಅವ್ನಿಗೆ ಏನ್ ರೋಗ ಬಂತು, ನನ್ನ ನಡತೆನೆ ಸರಿ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾನೆ. ಯು ಡೋಂಟ್ ವರಿ, ನಾನು ಮಹಿಳಾ ಸಂಘದ ಪ್ರೆಸಿಡೆಂಟು. ನಾನ್ ಇಂಥದಕ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ. ನಮ್ಮ ಅತ್ತೆ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಇಂಥ ಪಡ್ಡೆ ಹುಡುಗರನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ತಾರೆ. ಇವ್ರು ಒಂದೇ ಒಂದ್ ಅವಾಜ್ ಹಾಕಿದ್ರೆ ಸಾಕು, ಅವ್ನ್ ಎಲ್ಲಿದ್ರು ಬಂದು ತಾಳಿ ಕಟ್ಬಿಡ್ಬೇಕು. ಅವ್ನ ಫೋನ್ ನಂಬರ್ನ ಡಯಲ್ ಮಾಡ್ಕೊಡು, ನಾನು ಅವ್ನ ಜೊತೆ ಟಾಕ್ ಮಾಡಿ ಕರೆಸ್ತೀನಿ. ಹಲೋ, ಜಯಕುಮಾರ್ ಹಿಯರ್. ಜಾಜಿ ಜಂಬಲ್ದಿನಿ ಹಿಯರ್. ನೀವು ಗೌತಮಿ ಅನ್ನೋ ಹುಡುಗಿನ ಪ್ರೀತಿ ಮಾಡಿದ್ರಾ? ರೀ, ಅದನ್ನೆಲ್ಲ ಕೇಳಕ್ ನೀವ್ಯಾರ್ರಿ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಮಹಿಳಾ ಸಂಘದ ಪ್ರೆಸಿಡೆಂಟು. ಪ್ರೀತಿ ಮಾಡಿದ್ರು ಇಲ್ವಾ ಅಷ್ಟ್ ಹೇಳ್ರಿ. ಹೌದು, ಪ್ರೀತಿ ಮಾಡಿದ್ ನಿಜ. ಏನೀಗ? ಈಗೇನೋ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರಂತೆ. ವಾಟ್ ಇಸ್ ದ ಮ್ಯಾಟರ್? ಹೌದು, ಮತ್ತೆ ಇರೋದನ್ನೇ ಹೇಳಿರೋದು. ರೀ, ಸುಮ್ನೆ ಒಂದು ಹುಡುಗಿ ಮೇಲೆ ಆರೋಪ ಹೊರಿಸಿದ್ರೆ ನಾನ್ ಸುಮ್ನೆ ಇರಲ್ಲ. ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ನಿಮ್ಮ ಹತ್ರ ಏನಿದೆ ಸಾಕ್ಷಿ? ಆಧಾರ ಇಲ್ದೆ ನಾನು ಸುಮ್ನೆ ಹಾಗೆಲ್ಲ ಮಾತಾಡಲ್ರಿ. ಎಲ್ಲ ಇದೆ, ತಂದ್ಕೊಡ್ತೀನಿ ಬಿಡಿ. ಏನು ದಾಖಲೆ ಇದೆಯಾ? ಸರಿ, ಹಾಗಾದ್ರೆ ಇನ್ನು 10 ಮಿನಿಟ್ಸ್ ಅಲ್ಲಿ ನಾ ಹೇಳೋ ಅಡ್ರೆಸ್ಸಿಗೆ ಬರಬೇಕು.
ಇಲ್ಲ ಅಂದ್ರೆ ಪೊಲೀಸ್ ವ್ಯಾನು ಎತ್ತಾಕೊಂಡ್ ಬರುತ್ತೆ. ಬರ್ಕೊಳ್ಳಿ ಅಡ್ರೆಸ್ನ. ಓಕೆ, ಬೇಗ ಬರ್ತಾ ಇರ್ಬೇಕು. ಓಕೆ, ಬರ್ತೇನೆ ಬಿಡಿ. ಗೌತಮಿ, ಯು ಡೋಂಟ್ ವರಿ, ನಿನ್ ಮ್ಯಾರೇಜು ಆಯ್ತು ಅಂತ ತಿಳ್ಕೊ. ಅದೇ ಯಾವ್ದಪ್ಪ ಅಡ್ರೆಸ್ಸು ಅಂತಿದ್ದೆ, ನಮ್ಮ ಪಾಂಡುರಂಗನ ಮನೆನೆ. ಎಲ್ಲೋ ಅಜಾಜಿ. ಮಿಸ್ಟರ್ ಜಯಕುಮಾರ್, ಮರ್ಯಾದೆ ಕೊಟ್ಟು ಮಾತಾಡಿ. ಒಂದು ಹುಡುಗಿ ಬಾಳನ್ನ ಹಾಳು ಮಾಡಿ ಕೊಟ್ಟಿದ್ರನ್ರಿ. ಜಾಸ್ತಿ ಮಾತಾಡ್ರೆ ನಿಂತ ಜಾಗದಲ್ಲ ಕೂತ್ ಬಿಡ್ತೇನೆ. ಬಿಟ್ಲ, ನಾನ್ ಟಾಕ್ ಮಾಡ್ತೀನಿ. ನೀವ್ ಬರೋರ್ಗು ಟೈಮ್ ಪಾಸ್ ಆಗ್ಲಿ ಅಂತ ಸುಮ್ಮನೆ ಒಂದು ಅವಾಜ್ ಬಿಟ್ಟೆ, ಪತ್ರ ಕೂತ್ಬಿಟ್ಟ ಅಂತೀನಿ. ಸುಮ್ಮನೆ ಯಾಕೆ ತಮಾಷೆ? ಮಿಸ್ಟರ್ ಜಯಕುಮಾರ್, ಹುಡುಗಿರ್ನ ಪ್ರೀತಿ ಮಾಡೋರ್ಗು ಎಲ್ಲ ಸರಿಯಾಗಿರುತ್ತೆ. ಆಮೇಲೆ ಇದಕ್ಕಿದ್ದಾಗೆ ಅವಳ ಕ್ಯಾರೆಕ್ಟರ್ ಮೇಲೆ ಗೂಬೆ ಕೂರಿಸ್ತಿರಲ್ಲ, ಅಂತ ತಪ್ಪು ನಮ್ ಗೌತಮಿ ಏನ್ರಿ ಮಾಡಿದಾಳೆ? ಈ ಫೋನ್ ಆಗಿರೋ ಫೋಟೋಸ್ ನೋಡಿ ಎಲ್ಲ ಅರ್ಥ ಆಗುತ್ತೆ. ಜಾಜತ್ಗೆ ಈಗ ಗೊತ್ತಾಯ್ತಾ ನಮ್ ಬಾಬಾ ಏನಕ್ಕೆ ಕ್ಲೋಸ್ ಇಟ್ಕೊಂಡು ತಿರ್ಗಾಡ್ತಿದ್ರು ಅಂತ. ಹಾಬಿ ಹಾಬಿ ಕಮ್ಮಿ ಯಾರು ಬನ್ರಿ ಇಲ್ಲಿ. ಜಯಕುಮಾರ ನೀನ್ ಬಂದ. ಸುಮ್ನೆ ಇರಪ್ಪ, ಏನೋ ಒಳ್ಳೆ ಮನುಷ್ಯ ಅನ್ಕೊಂಡ್ರೆ ಹೀಗ ಮಾಡೋದ್ ನೀನು. ನಾನೇನ್ ಮಾಡ್ದ? ಇದ್ರಲ್ಲಿರೋ ಫೋಟೋಸ್ ನೋಡಿ ನಿಮ್ ಯೋಗ್ಯತೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ನಾನು ಗೊತ್ತೊಮ್ಮೆ ನಾನು ಹೂ ಬೇರೆ ಕೊಡ್ತಾ ಇದ್ದೀನಿ. ಇದ್ರಿಂದ ಬೇರೆ ಕಥೆ ಇದೆ, ಅದನ್ನ ಆಮೇಲೆ ನಿಧಾನ ಕೇಳ್ತೀನಿ. ಎಲ್ಲ ಸುಳ್ಳು ಕಣ್ರಿ ಇದು. ಹೌದು ಜಾಜಿ ಅವರೇ, ಇದೆಲ್ಲ ಸಾಕ್ ಸುಮ್ನೆ ಮಳ್ಳಿ. ನಾನ್ ನಿನ್ ಬಾಳ್ನ ಸರಿ ಮಾಡೋಣ ಅಂತ ನೋಡ್ತಾರೆ, ನೀನು ನನ್ ಬಾಳಲ್ಲಿ ಆಟ ಆಡ್ತಾ ಇದ್ಯಾ? ಅದಲ್ಲ ಜಾಜಿ ಅವರೇ, ಏನು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿಲ್ಲ. ಹೋಗಿ ಸುಮ್ನೆ ನೀವು ನಿಂತ್ಕೊಳ್ರಿ. ಸುಮ್ನೆ ಏನ ಜಯಕುಮಾರ ಇದೆಲ್ಲ ಎಲ್ಲ ನೀನ್ ಹೇಳ್ದಂಗೆ ಮಾಡಿದೀನಿ ತಾನೆ. ಸಾಕು ಸುಮ್ನೆ ಇರಪ್ಪ. ಏನೋ ಫ್ರೆಂಡು ಅಂತ ಮದ್ವೆ ಆಗ್ತಿರೋ ಹುಡುಗಿ ಫೋಟೋ ತೋರಿಸ್ತೆ, ಅಷ್ಟಕ್ಕೆ ಇಷ್ಟೆಲ್ಲ ಆಟ ಆಡೋದು ನೀನು. ಈಗ ನಾನು ಇವಳನ್ನ ಮದ್ವೆ ಆಗ್ಬೇಕಾ? ಸಾಧ್ಯನೇ ಇಲ್ಲ. ನೋಡ್ರಿ, ಇನ್ನೊಂದ್ಸರಿ ನೀವೇನಾದ್ರೂ ಫೋನ್ ಮಾಡಿ ನನ್ನ ಕರ್ಸಿದ್ರೆ ಈ ಫೋಟೋಸ್ ಎಲ್ಲ ಪೊಲೀಸ್ ಸ್ಟೇಷನ್ ಕೊಟ್ಬಿಡ್ತೀನಿ ಅಷ್ಟೇ. ಇನ್ನೊಂದು ಮಾತಾಡ್ದು ಇದಕ್ಕಾಗೋ ಗೊತ್ತಿನ ನಿಮ್ಗೂ ಆಗೋದು. ಮಗನೇ, ಯಾಕೋ ಹೀಗ್ ಮಾಡ್ದೆ? ಮದುವೆ ಆಗಬೇಕಾಗಿರೋ ಹುಡುಗಿ ಹಿಂದೆ ಬಿದ್ದು ಅವಳ ಬಾಳನ್ನ ಯಾಕೆ ಹಾಳು ಮಾಡ್ದೆ? ಹಿಂದೆ ಬೀಳ್ಬೇಕು ಅಂತಿದ್ರೆ ನಮ್ ಚಂಪ ಇಲ್ಲ ನಿಲ್ವಾ? ಚಂಪ ಇಲ್ಲ ಅಂತಾನೆ ಆ ಹುಡುಗಿ ಹಿಂದೆ ಬಿದ್ದಿರೋದು. ರಸಿಕ ಶಿಖಾಮಣಿ. ಅಭಿ, ನೀವ್ ಮಾಡಿರೋ ಕೆಲ್ಸಕ್ಕೆ ಬರೀ ಬೆಡ್ರೂಮ್ ಅಲ್ಲಿ ಮಾತ್ರ ಅಲ್ಲ, ಇಡೀ ಮನೆಗೆ ನೋ ಅಡ್ಮಿಷನ್ ಬೋರ್ಡ್ ಹಾಕ್ಬೇಕು ಅಂತ ಅನಿಸ್ತಾ ಇದೆ. ನೀವೆಲ್ಲರೂ ಸೇರ್ಕೊಂಡು ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟಿದ್ರೆ ನಾನು ಏನು ಹೇಳಿದ್ರು ನೀವು ಯಾರು ನಂಬೋ ಪರಿಸ್ಥಿತಿನಲ್ಲೇ ಇಲ್ಲ. ನಿಮ್ಮನ್ನೆಲ್ಲ ಹೇಗೆ ನಂಬಿಸ್ಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ಪಾಂಡುರಂಗ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬೇಕು. ಅಯ್ಯೋ, ಯಾರನ್ನ ಕ್ಷಮಿಸಿದ್ರೆ ಏನು ಒಂದು ಭಾಗ್ಯ. ನಾನು ನಿಮ್ಮಿಬ್ರು ಮತ್ತೆ ನೋಡ್ರಿ, ಈ ಮನೆ ಯಜಮಾನ ಕಂಡ್ರಿ ನಾನು ತಲೆ ಎತ್ಕೊಂಡು ಸಿಂಹದ ತರ ನಡೀತಾ ಇದ್ದೆ. ಇವತ್ತು ತಲೆ ತಗ್ಸ್ಕೊಂಡು ಕೂತಿದ್ದೀನಿ ಕಣವ್ವ. ಜಯಕುಮಾರ ಎಂತ ಮೋಸ್ಕರ ಅಂತ ನನಗೆ ನೆನ್ನೆನೆ ಗೊತ್ತಾಗಿತ್ತು. ಅವನೇನೋ ಉದ್ದೇಶ ಇಟ್ಕೊಂಡೆ ಇಂಥ ಕೆಲಸ ಮಾಡಿದಾನೆ. ಏನು ಹೇಳ್ತಾ ಇದೀಯ ನೀನು? ಹೌದು, ನಾನು ಪ್ರೀತಿ ಮಾಡ್ಬೇಕಾದ್ರೆ ಅವನಂತ ನನಗೆ ಗೊತ್ತಾಗಿರ್ಲಿಲ್ಲ. ನಾನೊಬ್ಬ ಬಡ ಹುಡುಗಿ ಅಂತ ಗೊತ್ತಾದ್ಮೇಲೆ ನಮ್ಮಿಬ್ರಿಗೂ ಸಂಬಂಧ ಕಟ್ಟಿ ಮದ್ವೆನ ಮುರಿಯೋದಕ್ಕೆ ಪ್ಲಾನ್ ಮಾಡಿದಾನೆ. ಅಷ್ಟೇ ಅಲ್ಲ, ನಾನು ಅವನ ಜೊತೆ ಇರ್ಬೇಕಾದ್ರೆ ಅವನಿಗೆ ಬೇರೆ ಬೇರೆ ಹುಡುಗಿರ್ ಫೋನ್ಗಳು ಬರ್ತಾ ಇತ್ತು. ಅವನು ದೊಡ್ಡ ದರ ಪಿಶಾಚಿ. ಗೊತ್ತಾಗೋಯ್ತು. ನಿನ್ನ ಎಲ್ಲ ಮಾತುಗಳನ್ನ ಕೇಳಿಸ್ಕೊಂಡ ಮೇಲೆ ನನಗೆ ಸಂಪೂರ್ಣವಾಗಿ ಅವನೇನು ಅಂತ ಗೊತ್ತಾಗ್ಬಿಡ್ತಾವ. ಗೌತಮಿ, ಯಾರು ನನ್ನನ್ನು ನಂಬುತ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ನೀನು ನನ್ನನ್ನು ನಂಬು, ನಿನ್ನ ಬಾಳನ್ನು ನೆಟ್ಟಗೆ ಮಾಡ್ತೀನಿ. ಹಾಗೆ ನನ್ನ ಮೇಲೆ ಬಂದಿರೋ ಕಳಂಕನು ನಾನು ತೊಳ್ಕೋತೀನಿ. ಏನೋ ಮನೆ ಮುಂದೆ ಬೆಂಕಿ ಹಾಕಿದ್ರೆ ದುಮ್ಕ್ ಬಿಡ್ತೀರಾ? ಇದು ತಂದೆ ಇಷ್ಟು ದೊಡ್ಡ ಕೋಟ್ಯಾಧಿಪತಿ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಜೈ, ನನಗೆ ಹಣ ಮುಖ್ಯ ಅಲ್ಲ, ನಿಮ್ಮ ಪ್ರೀತಿಗೆ ನಾನು ಮನ್ಸೋತಿದ್ದೀನಿ. ಅದು ಆಕ್ಚುಲಿ ನನಗೆ ಮೊದಲು ನಮ್ಮಂತಸ್ಗೂ ನಿಮ್ಮಂತಸ್ಗೂ ಮ್ಯಾಚೇ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಈಗ ನಿನ್ ಪ್ರೀತಿ ನೋಡಿದ್ಮೇಲೆ ಅದು ಎಲ್ಲಾನು ಮ್ಯಾಚ್ ಮಾಡುತ್ತೆ ಅನಿಸ್ತಾ ಇದೆ. ಜೈ, ನಾನು ನಮ್ಮ ಅಪ್ಪನಿಗೆ ಒಬ್ಳೆ ಮಗಳು. ನಾನು ಯಾರನ್ನ ತೋರ್ಸ್ ಮದ್ವೆ ಆಗ್ತೀನಿ ಅಂತ ಹೇಳ್ತೀನೋ ಅವ್ರನ್ನೇ ಮದ್ವೆ ಮಾಡ್ಕೊ ಅಂತಾರೆ. ನೀಲು, ರಿಯಲಿ ಐ ಲವ್ ಯು ನೀಲು. ಜೈ, ಇದಕ್ಕಿಂತ ಮುಂಚೆ ನೀನು ಬೇರೆ ಯಾವ್ದಾದ್ರು ಹುಡುಗಿನ ಲವ್ ಮಾಡಿದ್ದ? ಅಯ್ಯೋ, ಏನಿಲ್ಲ ಹೀಗೆ ಮಾತಾಡ್ತೀಯ ನೀವು? ನಾನು ನನ್ನ ಜೀವನದಲ್ಲಿ ಬೇರೊಂದು ಹೆಣ್ಣಿನ ಬಗ್ಗೆ ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ನಾನು ಕಣ್ಬಿಟ್ಟು ಮೊಟ್ಟ ಮೊದಲ ಬಾರಿಗೆ ನೋಡಿದ ಹೆಣ್ಣು ನೀನೇ. ನನ್ನ ಜೀವನದಲ್ಲಿ ಕಟ್ಟ ಕಡೆಯ ಹೆಣ್ಣು ಕೂಡ ನೀನೇ ನೀನು. ಹಾಗಿದ್ರೆ ನಾನು ಈಗಲೇ ನಮ್ಮ ಅಪ್ಪನ್ಗೆ ಹೇಳ್ತೀನಿ. ಯಾಕಂದ್ರೆ ಅವ್ರು ನನ್ಗೆ ಅಮೇರಿಕದ ಹುಡ್ಗನ್ ನೋಡಿದ್ದಾರೆ. ಹೆಸರು ಚರಣ್ ಅಂತ. ಅವ್ನು ಹೇಗಿದ್ದಾನೆ ಅಂತ ಕೂಡ ನಾನು ನೋಡಿಲ್ಲ. ಈಗ ಏನ್ ಮಾಡೋದು ಅಂತಾನೆ ಅಯ್ಯೋ, ಗೊತ್ತಾಗ್ತಿಲ್ಲ. ಮಾಡೋದೇನು? ನಾನಿರ್ಬೇಕಾದ್ರೆ ನಿನ್ಗೆ ಅಮೆರಿಕ ಹುಡುಗ ಆಗ್ಬೇಕು. ನೋಡಿಲು, ನಾನು ಅಂತಸ್ತಲ್ಲಿ ಸ್ವಲ್ಪ ಕಡಿಮೆ ಇರಬಹುದು, ಆದ್ರೆ ಪ್ರೀತಿನಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ನೀ ನನ್ನ ಮದುವೆ ಆದ್ರೆ ನಾನು ನಿನ್ನ ಮಹಾರಾಣಿ ತರ ನೋಡ್ಕೋತೀನಿ. ಇಲು, ಹಾಗಿದ್ರೆ ಚರಣ್ ಬಂದಾಗ ನಾನು ಇನ್ನೊಂದು ಮದ್ವೆ ಆಗಲ್ಲ, ನನ್ ಜೈನೇ ಮದ್ವೆ ಆಗೋದು ಅಂತ ಹೇಳ್ತೀನಿ. ವೆರಿ ಗುಡ್. ಗೌತಮಿ ಅವರೇ, ಈ ಹುಡುಗಿ ಹೇಳೋ ಪ್ರಕಾರ ಇವಳು ಆ ಚರಣನ್ ನೋಡಿಲ್ಲ. ಹಾಗಾಗಿ
ಆ ಚರಣ್ ನಾನೇ ಆಗಿ ಇವಳ ಹತ್ರ ಹೋಗಿ ಮೊದಲು ಈ ನೀಲನ ನನ್ನ ಬುಟ್ಟಿಗೆ ಕೆಡ್ಕೋತೀನಿ, ಆಮೇಲೆ ಆ ಜಯಕುಮಾರ್ನ ನಿನ್ನ ಬುಟ್ಟಿಗೆ ಕೆಡವಿ ನಿನಗೂ ಅವನಿಗೂ ಮದುವೆ ಮಾಡಿಸ್ತೀನಿ. ಹೆಂಗೆ? ನೀನ್ ಹೆಂಗೆ ಹೇಳ್ತೀವ ಹಂಗೆ ಅಣ್ಣ. ಲೇ ಜಯಕುಮಾರ, ಈಗ ನಿನಗೆ ದಿದೆ ಕಾದಿದೆ. ಸಿ ನೀಲು, ಹಾಯ್ ನೀಲು, ಐ ಆಮ್ ಚರಣ್ ಫ್ರಮ್ ಅಮೆರಿಕಾ. ಓ ಮೈ ಗಾಡ್, ನೀವೇನ ಚರಣ್? ನಾನು ನಿಮ್ಮನ್ನ ನೋಡೇ ಇರ್ಲಿಲ್ಲ. ಆದ್ರೆ ನಾನು ನಿನ್ನಿಂದ ನೋಡಿದ್ದೆ. ಎಲ್ಲಿ ಹೇಳು? ನೇರವಾಗಿ ಅಲ್ಲ, ನಿಮ್ಮ ಪಪ್ಪ ನಿನ್ನ ಫೋಟೋನ ನನಗೆ ಇಮೇಲಲ್ಲಿ ಕಳಿಸ್ಕೊಟ್ಟಿದ್ದ. ನಾನೊಂದು ಪ್ರಿಂಟ್ ಹಾಕ್ಕೊಂಡು ಬಂದಿದ್ದೀನಿ. ಅದು ನೀನು ಫೋಟೋದಲ್ಲಿ ಕಾಣಿಸ್ಕೊಳ್ಳೋಕ್ಕಿಂತ ಎದುರುಗಡೆ ತುಂಬಾ ಸುಂದರವಾಗಿದೆಯಾ. ಇವನು ಯಾರು ಗುಗ್ಗು? ಹಲೋ, ನಾನು ಗುಗ್ಗು ಅಲ್ಲ, ನಾನು ಜಯಕುಮಾರ್. ಅದು ನಾನು ಮದುವೆ ಆಗೋ ಹುಡುಗಿ ಜೊತೆ ಈ ಸಮ್ಮರ್ ಅಲ್ಲಿ ಔಟರ್ಲಿ ಕುತ್ಕೊಂಡು ಟಾಕ್ ಮಾಡ್ತಾ ಇದೆಯಲ್ಲ ವಾಯ್. ನಾನು ಇವಳನ್ನ ಮದುವೆ ಆಗ್ಬೇಕು ಅಂತ ಮಾತುಕತೆ ನಡೆಸ್ತಾ ಇದ್ದೀನಿ. ಏಯು, ಮಹಾರಾಜನ್ ಕುದುರೆ ಲದ್ದಿ ಎತ್ತವನು ರಾಜ್ಕುಮಾರಿ ಮೇಲೆ ಕಣ್ಣು ಹಾಕ್ಬಿಟ್ರೆ ಹೇಗೋ? ನಾನು ಕುದುರೆ ಲದ್ದಿ ಎತ್ತವನ? ಹಲೋ, ಹೋಲ್ಡ್ ಯುವರ್ ಟಂಗ್. ನನ್ನ ಟಂಗು ಹೋಲ್ಡ್ ಆಗ ಇದೆ ಕಣೋ. ನಿನ್ನ ಟಂಗಿನ ಮೊದಲು ಹೋಲ್ಡ್ ಮಾಡು. ನೀನು, ನಾನು ನಿನಗೋಸ್ಕರ 1000 crores ಆಸ್ತಿನ ಬರ್ಕೊಡ್ತೀನಿ. ಆ ಅಯೋಗ್ಯ ಎಷ್ಟು ಬರ್ಕೊಡ್ತೀನಿ ಕೇಳಿ ನೋಡು. ಓ ಮೈ ಗಾಡ್, ನೀವು ನನ್ಗೆ ಅಷ್ಟೆಲ್ಲ ಬರ್ಕೊಡ್ತೀರಾ? ನೀನು ಸಾಲದೆ ಹೋದ್ರೆ ಹೇಳು. ಇಂಗ್ಲೆಂಡ್ ಅಲ್ಲಿ ನಂದು ಬಿಗ್ 2 ಮಾಲ್ ಇದೆ, ಅದನ್ನು ನಿನ್ನ ಹೆಸರಿಗೆ ಬರ್ಕೊಡ್ತೀನಿ. ಆ ಥೇಮ್ಸ್ ನದಿನು ನಿನ್ನ ಹೆಸರಿಗೆ ಬರ್ಕೊಟ್ಬಿಡ್ತೀನಿ. ಅದರಲ್ಲಿ ನೀನು ಆರಾಮಾಗಿ ಸ್ವಿಮ್ ಮಾಡ್ಕೊಂಡು ಇದ್ಬಿಡು. ಅಯ್ಯೋ ದೇವ್ರೆ, ಥೇಮ್ಸ್ ನದಿ ಬರ್ಕೊಡೋಷ್ಟು ಶ್ರೀಮಂತರ ನೀವು? ಯು ಬ್ಲಡಿ, ಅದ್ರದ್ದೆಲ್ಲ ಪಕ್ಕ ಡಾಕ್ಯುಮೆಂಟ್ಸ್ ನನ್ನ ಹತ್ರನೇ ಇದೆ. ಆ ದೇಶದ ಅಧ್ಯಕ್ಷರೇ ಅದನ್ನ ಹೊಡಿಬೇಕು ಅಂತ ಫೋರ್ಜರಿ ಸೈನ್ ಮಾಡೋದಕ್ಕೆ ಅಂತ ಹೊರಟಿದ್ರು. ನಾನು ವಿರೋಧ ಪಕ್ಷದವ್ರನ್ನ ಎತ್ತಕಟ್ಟೆ ನೋಡು, ಎಲ್ಲರೂ ಸೇರಿಕೊಂಡು ಆ ಅಧ್ಯಕ್ಷನೇ ಅಮುಕ್ಬಿಟ್ರು. ಐ ಆಮ್ ಸಾರಿ ಜಯಕುಮಾರ್, ನಮ್ಮಪ್ಪ ಇಷ್ಟು ಒಳ್ಳೆ ಹುಡುಗನ್ ನೋಡಿದಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ನನ್ಗೆ ಚರಣ್ ತುಂಬಾ ಇಷ್ಟ ಆಗಿದ್ದಾರೆ. ರೀ ಮಿಸ್ಟರ್ ಶರಣ್, ನೀವು ಇದ್ದಕ್ಕಿದ್ದಕ್ಕೆ ಕಾಣಿಸ್ಕೊಂಡು ನಮ್ಮಿಬ್ರಿಗೆ ಮದುವೆಗೆ ಅಡ್ಡ ಆಗ್ತಾ ಇದ್ದೀರಾ. ವಾಟ್ ಆರ್ ಯು ಟಾಕಿಂಗ್ ಬೇಡಿ? ತೊಂದರೆ ಕೊಟ್ಟೆ? ನಾನೇನು ತೊಂದರೆ ಕೊಟ್ಟೆ ನಿನಗೆ? ಹೋಗ್ಲಿ ಬಿಡಿ. ಅಯ್ಯೋ ನೋಡು, ಇವನು ಏನೇನೋ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಸಲ ಇದೇ ತರ ಮಾತಾಡಿದ್ರೆ ಆಳುಗಳನ್ನ ಬಿಟ್ಟು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಅಷ್ಟೇ. ಅದು ನಿಲ್ಲು, ನನಗೆ ನಿನ್ನ ಖುಷಿ ಮುಖ್ಯ. ಇವನು ಇಲ್ಲಿ ಮಾತಾಡೋದಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾನೆ. ನಂದು ಇಲ್ಲೇ ಒಂದು ಗೆಸ್ಟ್ ಹೌಸ್ ಇದೆ, ಅಲ್ಲಿ ಹೋಗಿ ಇಬ್ರು ಕೂತ್ಕೊಂಡು ಮಾತಾಡೋಣ. ಅದೆಲ್ಲಿದೆ? 12th ಕ್ಲಾಸ್ 12th ಮೈನ್ RR ನಗರ್. ಬಾನಿಲ್ಲ ನೀನು. ಇವ್ನು ಯಾರೋ ಸಿಕ್ಕಾಪಟ್ಟೆ ಶ್ರೀಮಂತ, ಜೋರು ಮಾಡಿದ್ರೆ ಬಗ್ಗಲ್ಲ. ನೈಸ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ನಾನು ನೀಲನ್ನು ಪಡ್ಕೋತೀನಿ. ಯಾರಿ ನೀವು? ಹೂ ಆರಿ ವಯಸ್ಸೆ? ನಾನು ಜಯಕುಮಾರ್ ಅಂತ, ಚರಣ್ ಅವ್ರನ್ನ ಭೇಟಿ ಮಾಡಬೇಕು. ನೋಬಡಿ ಕಟ್ ಚರಣ್ ನಿಯರ್ಸೆ, ಆತರ ಯಾರು ಇಲ್ಲ ಇಲ್ಲಿ. ಸರ್ ಪ್ಲೀಸ್ ಸರ್, ನಾನು ಅವ್ರನ್ನ ಭೇಟಿ ಮಾಡಲೇಬೇಕು. ಅವ್ರು ಇದೇ ಗೆಸ್ಟ್ ಹೌಸ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ದಯವಿಟ್ಟು ಅವಕಾಶ ಮಾಡ್ತೀನಿ. ಅಲ್ಲ, ನಿಮ್ಮನ್ನ ಭೇಟಿ ಮಾಡಕ್ ಬಿಟ್ರೆ ವಾಟ್ ಇಸ್ ದ ಪ್ರಾಫಿಟ್ ಫಾರ್ ಮೀ? ನಿಮ್ಗೇನ್ ಬೇಕು ಸರ್, ಕೊಡ್ತೀನಿ. ಗಿವ್ ಮಿ ಒಂದು 200 ರೂಪಾಯಿ. 200? ಅಯ್ಯೋ, ಒಳಗೋಗಿ ವಾಚ್ಮನ್ಗಿಂತ ನೀವೇ ತುಂಬಾ ಚೀಪು. ಐ ನೋ ದಟ್, ಬಟ್ ನಮಸ್ಕಾರ ಸರ್. ಏಯ್ ಬೇಡಿ, ನೀನ್ ಮತ್ತೆ ಇಲ್ಲಿ ಬಂದಿದೆಯಲ್ಲ, ನಿನ್ಗೆ ಶೇಮ್ ಆಗಲ್ವೇನೋ? ಶೇಮ್ ಆಗಲ್ವೇನೋ? ಪಪ್ಪಿ ಶೇಮ್ ಆಗಲ್ವೇನೋ? ಪ್ಲೀಸ್ ಸರ್, ನೀವು ಹೇಳಿ ಕೇಳಿ ಶ್ರೀಮಂತರು, ನೀವು ಯಾರನ್ನ ಬೇಕಾದ್ರೂ ಮದುವೆ ಆಗ್ಬೋದು ಸರ್. ದಯವಿಟ್ಟು ನೀಲುದ ನನಗೆ ಬಿಟ್ಕೊಟ್ಬಿಡಿ ಸರ್. ನೀನು ಸುಮ್ಮನೆ ಕೂತ್ಕೊಂಡಿದ್ಯಾ? ಈಗ ನೀನೇ ಡಿಸೈಡ್ ಮಾಡಬೇಕು, ನೀನು ನನ್ನನ್ನು ಮದುವೆ ಆಗ್ತೀಯಾ ಅಥವಾ ಅವನನ್ನು ಮದುವೆ ಆಗ್ತೀಯಾ ಅಂತ. ಚರಣ್, ನೀವು ಇಷ್ಟು ಸುಂದರವಾಗಿದ್ದೀರಾ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ಆಕ್ಚುಲಿ ನಾನು ನಿಮ್ ಹೇರ್ ಸ್ಟೈಲ್ಗೆನೆ ಮಾರು ಹೋಗಿದ್ದು. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಅದು ಆಕ್ಚುಲಿ ನಾನು ಇದಕ್ಕಿಂತ ಉದ್ದ ಕೂದಲು ಬಿಟ್ಟಿದ್ದೆ. ಅದು ಸಮ್ಮರ್ ಅಲ್ವಾ, ಬೆವರಿ ಅರ್ಧ ಉದ್ರೋಗ್ಬಿಟ್ವು. ಸಾರಿ ಜಯಕುಮಾರ್, ನಾನು ನಿಮ್ಮನ್ನ ಮದ್ವೆ ಆಗಕ್ಕಾಗಲ್ಲ. ನೀಲು ಪ್ಲೀಸ್ ಹಾಗೆ ಹೇಳ್ಬೇಡ ನೀಲು. ನಾನು ನಿನ್ನ ಮದುವೆ ಆಗ್ಬೇಕು ಅಂತ ತುದಿಗಾಲ ನಿಂತಿದ್ದೀನಿ. ಯು ಬ್ಲಡಿ, ಯಾಕೋ ನೀನು ಈ ನನ್ನ ನೀನು ಹಿಂದೆನೆ ಬಿದ್ದು ಸಾಯ್ತೀಯಾ? ನಿನಗೇನೋ ಒಟ್ಟಿನಲ್ಲಿ ರಿಚ್ ಫ್ಯಾಮಿಲಿ ಹುಡುಗಿನ ಮದುವೆ ಆಗ್ಬಿಟ್ರೆ ಸಾಕು ತಾನೆ? ಹಾ ಸರ್, ನಾನು ಹೇಳಿ ಕೇಳಿ ಬಡವಾ, ದುಡ್ಡಿದ್ರೆ ತಾನೆ ಸರ್ ದುನಿಯಾ. ನನಗೆ ಈ ಹುಡುಗಿನೇ ಆಗ್ಬೇಕು ಆ ಹುಡುಗಿನೇ ಆಗ್ಬೇಕು ಅಂತ ಏನೂ ಇಲ್ಲ ಸರ್, ನನಗೆ ದುಡ್ಡು ಮುಖ್ಯ ಸರ್. ಅಯ್ಯೋ ಕಣ್ಣಿನ ಫೆಲೋ, ದುಡ್ಡುಗೋಸ್ಕರ ನನ್ನ ಮದುವೆ ಆಗೋದಕ್ಕೆ ಬಂದ್ಯಾ ನೀನು? ಈಗ ನೀನಾಗು ಕೂಲು. ಫೆಲೋ ಪಾಪ ಬಟ್ಪಾಯಿ ಸತ್ಯ ಹೇಳ್ತಾ ಇದ್ದಾನೆ. ಯು ಸಿ ಸಿಂಗಲ್ ಇಡಿಯಟ್. ಅದು 3 Idiots ಅಲ್ವಾ? ಅಥವಾ ಈಗ ನಾವು ಬರೀ 3 ಜನ ಇದೀವಿ, ಈಗೇನಾದ್ರೂ 3 Idiots ಅಂದ್ಬಿಟ್ರೆ ಅದರಲ್ಲಿ ನಾನು ನೀನು ಸೇರ್ಕೊಂಡ್ಬಿಡ್ತೀವಿ. ಹಾಗಾಗಿ ಸಿಂಗಲ್ ಇಡಿಯಟ್ ಅಂತ ಕರಿಬೇಕು. ಯು ಸಿ ಸಿಂಗಲ್ ಇಡಿಯಟ್. ಅದು ನನಗೆ ಒಬ್ಳು ತಂಗಿ ಇದ್ದಾಳೆ. ಅವಳು ನಾನು ಜಡಿಯನ್ನು ಎಳೆದೆ ಅಂತ ನನ್ನ ಜೊತೆ ಜಗಳಾಡ್ಕೊಂಡು ನಮ್ಮ ದೇಶದ ಬಿಟ್ಟು ಇಂಡಿಯಾಗೆ ಬಂದು ಟೆಂಟ್ ಹಾಕೊಂಡು ವಾಸ ಮಾಡ್ತಾ ಇದ್ದಾಳೆ. ನೀನು ಅವಳನ್ನ ಮದುವೆ ಹಾಕ್ಬಿಟ್ರೆ ನಾನು ನಿನಗೆ ನನ್ನ ಆಸ್ತಿನಲ್ಲಿ 500 ಕೋಟಿ ಕೊಟ್ಬಿಡ್ತೀನಿ. 500 ಕೋಟಿ ಆಸ್ತಿ ನೀವು ಪಡ್ಕೊಡೋದೇ ಆದ್ರೆ ಆಗ್ಬೋದು ಬಿಡಿ ಸರ್. ಯಾವುದಕ್ಕೂ ಹುಡುಗಿನ ಒಂದ್ಸರಿ ನೋಡ್ಬಹುದಾ? ಓಕೆ, ಕಾರಿಸ್ತೀನಿ. ಮೈ ಡಿಯರ್ ಸಿಸ್ಟರ್, ಕಮ್ ಹಿಯರ್. ಗೌತಮಿ, ನೀನು ಈ ಚರಣ್ ತಂಗಿನ? ಸಿಸ್ಟರ್, ಇವನು ನಿನ್ನ ಮದುವೆ ಆಗ್ಬೇಕು ಅಂತ ಬಂದಿದ್ದಾನೆ. ನೀನು ಒಂದ್ಸಲ ನೋಡ್ಬಿಡು, ಇಷ್ಟ ಇದ್ರೆ ಮಾತ್ರ ಮದುವೆ ಮಾಡ್ಕೊ, ಇಲ್ಲಾಂದ್ರೆ ಬಿಟ್ಟಾಕು. ಅಣ್ಣಯ್ಯ,
ನಾನು ಸಾವುಕಾರ ಹುಡುಗಿ ಅಂತ ಇವನಿಗೆ ಗೊತ್ತಿರ್ಲಿಲ್ಲ. ನಾನ್ ಬಡ ಹುಡುಗಿ ಅಂತ ಗೊತ್ತಾದ ತಕ್ಷಣ ಈ ನೀಲು ಹಿಂದೆ ಬಿದ್ಬಿಟ್ಟಿದ್ದ. ಏಪ್ರಿಲ್ ಫುಲ್. ಅಷ್ಟೇ ಅಲ್ಲ ಅಣ್ಣಯ್ಯ, ಪಾಪ ಆ ಪಾಂಡುರಂಗನ್ಗೂ ನನಗೂ ಸಂಬಂಧ ಇದೆ ಅಂತ ಕತೆ ಕಟ್ಬಿಟ್ಟಿದ್ದ ಅಣ್ಣಯ್ಯ ಇವನು. ಇವು ಬಿಳಿ ಬದ್ಮಾಶ್ ಸಿಂಗಲ್ ಇಡಿಯಟ್ ಹೌದೇನೋ? ಯಾಕೋ ಅಂತಾನೆ ಮಾಡ್ದೆ? ಅದೇ ಅವ್ರು ಹೇಳಿದ್ರಲ್ಲ ಸರ್, ಬಡ ಹುಡುಗಿ ಅಂತ ಗೊತ್ತಾಯ್ತು, ಬಿಟ್ಬಿಟ್ಟೆ ಸರ್. ಎಂತ ನೀಚನೋ, ಎಂತ ಲಫಂಗನೋ, ಎಂತ ಲುಚ್ಚನೋ ನೀನು. ಅಲ್ಲ ಕಣೋ, ಒಂದು ಹುಡುಗಿ ಕಂಡ ತಕ್ಷಣ ಅವಳನ್ನು ಹಿಂದೆ ನೋಡಿದೆ ಮುಂದೆ ನೋಡದೆ ಲವ್ ಮಾಡ್ಬಿಡುದು, ಕೈ ಹಿಡ್ಕೊಂಡು ಪಾರ್ಕ್ ಎಲ್ಲ ಸುತ್ತಾಡ್ಬಿಡುದು, ನನಗೆ ಎಂಗೇಜ್ಮೆಂಟ್ ಆಗ್ಬಿಡುದು. ಯಾವಾಗ ಅವಳು ಪೂರ್ ಪೀಪಲ್ ಅಂತ ಗೊತ್ತಾದ ತಕ್ಷಣ ಬಿಟ್ಟಾಕ್ಬಿಡುದೇನೋ? ಯಾಕೋ ಮಾಡ್ತಿದ್ದಿ? ಬಿಟ್ಬಿಡಿ ಸರ್. ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಅಲ್ಲ ಕಣೋ, ಈಗ ನಾನು ಬರೀ ಮೆತ್ತ ಕೊಡ್ತಿದ್ದೀನಿ, ಇನ್ನೊಂದ್ ಸತ್ತೆ ಗೊತ್ತಾಗ್ಬೇಕು, ಇಲ್ಲಾಂದ್ರೆ ಜೋರಾಗಿ ಹೊಡ್ಬಿಡ್ತೀನಿ. ಯಾಕೋ ಆ ಪಾಂಡುರಂಗನಿಗೂ ಗೌತಮ್ಗೆ ಸಂಬಂಧ ಇದೆ ಅಂತ ಹೇಳ್ದೆ, ಹೇಳೋ. ಅದೇ ಸರ್, ನಾನು ಈ ಗೌತಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಬಲವಾದ ಕಾರಣ ಬೇಕಾಗಿತ್ತು. ಪಾಂಡುರಂಗ ನನ್ನ ಫ್ರೆಂಡು ಸರ್, ಅವನ್ನ ಬಳಸ್ಕೊಂಡು ಇಲ್ಲದ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿ ಇವಳಿಂದ ತಪ್ಪಿಸ್ಕೊಂಡೆ ಸರ್ ಅಷ್ಟೇ. ಇವನು ಎಂತ ಕೆಲಸ ಮಾಡ್ಬಿಟ್ಟಿದ್ದು? ಜಾತಿ ಸಂಬಂಧಿನಿ ಅವರೇ, ಈಗಲಾದ್ರೂ ಗೊತ್ತಾಯ್ತೇನ್ರೆ? ಈಗ ನನಗೆಲ್ಲ ಗೊತ್ತಾಗೋಯ್ತು. ಇವ್ರು ಇಂಥವ್ರು ಅಂತ ನನಗೆ ಗೊತ್ತಿರ್ಲಿಲ್ಲ. ಹಬಿ, ಇವ್ರನ್ನ ಸುಮ್ಮನೆ ಬಿಡ್ಬೇಡಿ. ಅಯ್ಯೋ ಜಾಜಿವ್ರೆ, ಇದೇ ನೀವಿಲ್ಲಿ ಹಬ್ಬಿ ಅಂತಿದ್ರ ಅಂದ್ರೆ ಈ ಚರಣು? ನಾನ್ ಕಣಲೆ ಪಾಂಡ್ರಂಗ ಗಂಡುಗನೆ. ಅದು ನೀಲ ಅವರೇ, ಇವನು ಮೋಸ್ಗಾರ, ಇವನು ಮೋಸ್ಗಾರ ಅಂತ ನಾನು ನಿಮ್ಗೆ ತೋರ್ಸ್ಕೊಡ್ಬೇಕಿತ್ತು, ಹಾಗಾಗಿ ಹೇಗ್ ಮಾಡಿದೆ ಚೆನ್ನಾಗಿ ಮಾಡ್ದನಾ? ನಾ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಆ ಗೌತಮಿನ ಮದುವೆ ಆಗ್ಬಿಡು. ಆಗ್ಲಿಲ್ಲ ಅಂದ್ರೆ ಇಷ್ಟೊತ್ತು ಇಲ್ಲಿ ನಡೆದದ್ದು ನೀನು ಆಡಿದ ಮಾತುಗಳೆಲ್ಲ CCTV ನಲ್ಲಿ ರೆಕಾರ್ಡ್ ಆಗ್ಬಿಟ್ಟಿದೆ ಕಣ. ತಗೊಂಡೋಗಿ ಪೊಲೀಸ್ನವ್ರಿಗೆ ಕೊಟ್ಬಿಡ್ತೀನಿ.